ಲೋಕಸಭಾ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಜತಾಯಗತಾಯ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರವನ್ನ ಬಿಡಬಾರ್ದು, ಗೆಲ್ಲಿಸಿಕೊಂಡು ಬರಬೇಕು ಅಂತೇಳಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದು. ಈಗ ಅಖಾಡದಲ್ಲಿ ಟಾಕ್ ಫೈಟ್ ಜೋರಾಗಿದೆ. ಸಿದ್ದರಾಮಯ್ಯ ಹಾಗೂ GTD ಅವರ ಫೈಟ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರ ಎಂಟ್ರಿ ಆಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮತಬೇಟೆಗೆ ಮುಂದಾಗಿದ್ದಾರೆ. GT ದೇವೇಗೌಡ ಅವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ದಂಥ ಸಿದ್ದರಾಮಯ್ಯ ಅವರು ಸಿಎಂಗೆ ಸವಾಲನ್ನು ಎಸೆದಿದ್ರು GT ದೇವೇಗೌಡ ಅವರು. ಈಗ ಆ ಟಾಕ್ ವಾರ್ ನಡೀತಾ ಇರುವಂಥ ಬೆನ್ನಲ್ಲೇ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಹೋರಾಟ ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ, ನಾವು ನೆಮ್ಮದಿ ಬರೋಕ್ಕಾಗ್ತದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗ್ತಿತ್ತು. ಆದ್ರೆ ಲಕ್ಷ್ಮಣ್ ಅವರು ಆಗ ಹೋರಾಟ ಮಾಡಿ ಆ ಸ್ಥಾವರ ಘಟಕ ಬಂದೇ ಇರೋ ಮಾಡಿದ್ರು, ಕಾಡನ್ನ ಪರಿಸರ ಉಳಿದ್ರು. ಈ ರೀತಿ ಹಲವಾರು ಜನಪರವಾದ ಹೋರಾಟಗಳಲ್ಲಿ ಅವರು ಭಾಗಿಯಾಗಿದ್ದಾರೆ. ಜನರ ಮಧ್ಯೆಗೆ ಇದ್ದು ಅವ್ರು ಕೆಲಸ ಮಾಡ್ತಾರೆ, ಜನರಿಗೆ ಸುಲಭವಾಗಿ ಸಿಗ್ತಾರೆ. ಆದ್ರೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಇದಾರಲ್ಲ, ಅವ್ರು ರಾಜಮನೆತನದವರು, ದಂತ ಗೋಪುರದಲ್ಲಿ ಇರುವಂತವ್ರು. ಅವ್ರಿಗೆ ಯಾವತ್ತೂ ಕೂಡ ಜನರ ಮಧ್ಯೆ ಇದ್ದು ಗೊತ್ತಿಲ್ಲ, ಜನರ ಮಧ್ಯೆ ಓಡಾಡ ಗೊತ್ತಿಲ್ಲ, ಜನರ ಸಮಸ್ಯೆಗಳು ಗೊತ್ತಿಲ್ಲ. ನೀವು ಯಾರು ಕೂಡ ಅವ್ರು ಹೋಗಿ ಅರಮನೆ ಭಾಗದಲ್ಲಿ ನಿಂತ್ಕೊಳಕ್ ಆಗೋದಿಲ್ಲ, ಅವ್ರ ಕಾರ್ಯಕರ್ತರೇ ಹೋಗಿ ಭೇಟಿ ಮಾಡಕ್ಕಾಗಲ್ಲ, ಜನಸಾಮಾನ್ಯರಲ್ಲಿ ಹೋಗಿ ಭೇಟಿ ಮಾಡಕ್ಕಾಗತ್ತೆ. ಹಾಗಾಗಿ ಯಾರು ಪಾಪ ನಿಮ್ ಸಮಸ್ಯೆಗಳನ್ನ ಹತ್ಕೊಂಡು ನಿಮಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಅಭ್ಯರ್ಥಿ ವೋಟ್ ಹಾಕ್ಬೇಕು. ಅದು ಎಂ ಲಕ್ಷ್ಮಣ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ. ಸೊ ಹಾಗಾಗಿ ಅಭ್ಯರ್ಥಿ ದೃಷ್ಟಿಯಿಂದ ನೋಡಿದ್ರು ಕೂಡ ನಮ್ಮ ಅಭ್ಯರ್ಥಿ ಎಲ್ಲರಿಗಿಂತ ಉತ್ತಮರಾಗಿದ್ದಾರೆ, ಅವ್ರು ವೋಟ್ ಹಾಕ್ಬೇಕು. ಆ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಡು ನಿಮ್ಮೆಲ್ಲರೂ ಕೈ ಮುಗಿದು ಮಮ್ಮೊಮ್ಮೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ, ನಮ್ಮ ಅಭ್ಯರ್ಥಿಗೆ ಹಸ್ತದ ಗುರುತಿಗೆ ವೋಟ್ ಹಾಕಿ ಅಂತ ಕೇಳ್ಕೊಂಡು ನನ್ನ ಮಾತುಗಳನ್ನು. ಕೃಷಿ ನೀರು ಬರ್ತಿದೆ, ನದಿ ನೀರಿಂದ ಕೃಷಿಗೆ ನೀರು ಸಿಗ್ತಾ ಇದೆ, ನಾವು ನೆಮ್ಮದಿ ಬರೋಕ್ಕಾಗ್ತದೆ. ಈಗಾಗಲೇ ಇವತ್ತು ಪರಿಸರ ಬದಲಾವಣೆ ಆಗಿ ಬಿಸಿಲಿನ ತಾಪ ಜಾಸ್ತಿ ಆಗ್ತಿದೆ, ಮಳೆ ಕಮ್ಮಿ ಆಗ್ತಿದೆ. ಸೊ ಏನಾದ್ರೂ ಆ ಸ್ಥಾವರ ಘಟಕ ಬಂದರೆ ಇನ್ನೂ ಕಷ್ಟ ಆಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಒಂದು ಕಡೆ ಕುಡಿಯೋದಕ್ಕೆ ನೀರು ಸಿಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ, ಇದರ ನಡುವೆ ಕಾಲರ ಕಂಟಕ ಕೂಡ ಎದುರಾಗ್ತಾ ಇದೆ. ಆರೋಗ್ಯ ಇಲಾಖೆ ಇದರ ಬೆನ್ನಲ್ಲೇ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಕಾಲರ ಹಾಟ್ಸ್ಪಾಟ್ ಆಯ್ತಾ ಹಾಗಾದ್ರೆ ಸಿಲಿಕಾನ್ ಸಿಟಿ ರಾಜಧಾನಿಯಲ್ಲಿ ಅಪ್ಪರಿಸುತ್ತಿದೆ ಕಾಲರ ಮಾರಿ. ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿಗೆ ಸೋಂಕು ತಗುಲಿತ್ತು. ಬ್ಲಡ್ ರಿಪೋರ್ಟ್ನಲ್ಲಿ ವಿದ್ಯಾರ್ಥಿನಿಗೆ ಪಾಸಿಟಿವ್ ಬಂದಿದೆ. ನಿನ್ನೆ ವಿಕ್ಟೋರಿಯಾ ಆಸ್ಪತ್ರೆಗೆ 47 ವಿದ್ಯಾರ್ಥಿನಿಯರು ದಾಖಲಾಗಿದ್ದರು. ಆ 47 ವಿದ್ಯಾರ್ಥಿನಿಯರ ಪೈಕಿ ಓರ್ವ ವಿದ್ಯಾರ್ಥಿನಿಗೆ ಈಗ ಕಾಲರ ಇರೋದು ದೃಢವಾಗಿದೆ. ಕೇಸ್ ಇದ್ರಿಗೂ ಪಾಸಿಟಿವ್ ಅಂತ ಕಾಣಿಸ್ಕೊಂಡಿರೋದು, ಅದು ಕೆಲವು ಸತಿ ಟೆಕ್ನಿಕಲ್ ಎರರ್ಸಿಂದನೂ ಏನಾದ್ರು ಪಾಸಿಟಿವ್ ಬಂದಿರ್ಬೋದು ಅಂತ ಒಂದು ಅಂಶ ಇದೆ. 46 ವಿದ್ಯಾರ್ಥಿಗಳಲ್ಲಿ ಅದು ಪಾಸಿಟಿವ್ ಬಂದಿಲ್ಲ, ಒಂದು ವಿದ್ಯಾರ್ಥಿನಲ್ಲಿ ಮಾತ್ರ ಪಾಸಿಟಿವ್ ಕಾಣಿಸ್ಕೊಂಡಿದೆ ಅಂತಂದರೆ ಸ್ವಲ್ಪ ಅನುಮಾನ ಕಡಿಮೆ ಆಗುತ್ತೆ. ಹೌದು ಮ್ಯಾಮ್, ಹೌದು. ಅದನ್ನೇ ಇನಿಷಿಯಲಿ ಸ್ಯಾಂಪಲ್ ನೋಡಿಬಿಟ್ಟು ಹ್ಯಾಂಗಿಂಗ್ ಡ್ರಾಪ್ ಅನ್ನೋ ಒಂದು ಪರೀಕ್ಷೆ ಮಾಡ್ತೀವಿ, ಅದು ಸ್ಕ್ರೀನಿಂಗ್ ಟೆಸ್ಟ್. ಅದು ಅದರಲ್ಲಿ ಪಾಸಿಟಿವ್ ಬಂತು ಅಂತಂದರೆ ಇಮ್ಮಿಡಿಯೇಟಾಗಿ ನಮಗೆ ಗೊತ್ತಾಗುತ್ತೆ ಕಾಲರ ಅಂತ, ಮುನ್ನೆಚ್ಚರಿಕೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ